ಹಾಯ್ ನಮಸ್ತೆ. ನಾನು ಯಾವ ರೀತಿಯಾಗಿ ಸಾಂಬಾರು ಹುಡಿಯನ್ನು ಮಾಡ್ತೇನೆ ಅದರ ವಿಡಿಯೋವನ್ನು ಹಾಕಿದ್ದೇನೆ, ನೋಡಿಕೊಂಡು ಬನ್ನಿ. 1/4 kg ಆಗುವಷ್ಟು ಕೆಂಪು ಮೆಣಸು, 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ತೇನೆ. ಬೇಸಿಗೆಯಲ್ಲಾದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಕೊಂಡ್ರೆ ಮೆಣಸನ್ನು ಹುರಿದುಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಮೆಣಸನ್ನು ಇಷ್ಟು ಹುರಿದುಕೊಂಡ್ರೆ ಸಾಕು. ಸ್ವಲ್ಪ ಕರಿಬೇವು, 1 ಸ್ಪೂನ್ ಎಣ್ಣೆ, 1 ಪೀಸ್ ದಾಲ್ಚಿನ್ನಿ ಚಕ್ಕೆಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳುತ್ತೇನೆ. ಇದನ್ನು ಹಾಕೋದ್ರಿಂದ ಸಾಂಬಾರು ಹುಡಿಗೆ ಒಳ್ಳೆಯ ಘಮವನ್ನು ಕೊಡುತ್ತದೆ. ಸ್ವಲ್ಪ ಇಂಗು, ನಾನಿಲ್ಲಿ ಪೇಸ್ಟ್ ಇಂಗನ್ನು ತೆಗೆದುಕೊಂಡಿದ್ದೇನೆ, ನೀವು ಪೌಡರ್ ಇಂಗನ್ನಾದರೂ ಸಹ ತೆಗೆದುಕೊಳ್ಬೋದು. ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳುತ್ತೇನೆ. 7 ರಿಂದ 8 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯವನ್ನು ಹಾಕಿಕೊಂಡು ಹುರಿದುಕೊಳ್ಳುತ್ತೇನೆ. ನೂರೈವತ್ತು ಗ್ರಾಮ್ ಆಗುವಷ್ಟು ಕೊತ್ತಂಬರಿಯನ್ನು ಸೇರಿಸಿಕೊಂಡು ಘಮ ಬರೋವರೆಗೆ ಹುರಿದುಕೊಳ್ಬೇಕು. ಐದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿಕೊಂಡಿದ್ದೇನೆ. ಈ ರೀತಿಯಾಗಿ ಸಾಂಬಾರು ಹುಡಿಯನ್ನು ಮಾಡಿಟ್ಟುಕೊಂಡ್ರೆ ಸಾಂಬಾರು ಮಾಡಲಿಕ್ಕೆ ಸುಲಭ ಆಗ್ತದೆ. ಎಲ್ಲವನ್ನು ಹುರಿದುಕೊಂಡಾಗಿದೆ. ತಣಿದ ಮೇಲೆ ಪೌಡರ್ ಮಾಡಿಕೊಳ್ಳೋಣ. ಸಾಂಬಾರು ಹುಡಿ ರೆಡಿಯಾಗಿದೆ. ಮಸಾಲೆ ಪಲ್ಯ ಮಾಡುವಾಗ ಇದೇ ಹುಡಿಯನ್ನು ಹಾಕಿ ಮಾಡಿದರೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆಯನ್ನು ಬಳಕೆ ಮಾಡಿರೋದ್ರಿಂದ ಸಾಂಬಾರು ಹುಡಿ ಬೇಗ ಹಾಳಾಗಲ್ಲ. ಈ ಸಾಂಬಾರು ಹುಡಿಯನ್ನು ನೀವು ಸಹ ಮಾಡಿ ನೋಡಿ, ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ.